ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಈ ವಿಡಿಯೋಲ್ಲಿ ನನ್ನ ಸೀಮಂತ್ ಡೇ ಹೇಗಿತ್ತು, ವರ್ಚುವಲಿ ನಿಮಗೆ ಪ್ರತಿಯೊಂದು ಈವೆಂಟಿಂದು ಏನೇನಾಯಿತು ಹೇಗಾಯಿತು ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಓಕೆ, ಐ ನೋ ನೀವು ನನ್ನ ಸಿನಿಮಾಟೋಗ್ರಫಿ ವಿಡಿಯೋನ ಆಲ್ರೆಡಿ ನೋಡಿದ್ದೀರಾ, ಬಟ್ ಸ್ಟಿಲ್ ದಿಸ್ ಈಸ್ ಹೇಗೆ ಅಂದರೆ ಥ್ರೂ ಮೈ ಐಸ್ ಏನೇನು ನಡೀತು ಅಂತ ನೀವು ನೋಡ್ತಾ ಹೋಗ್ತೀರಾ. ಸೊ ಇವತ್ತು ಆ ದಿನ ಬೆಳಗ್ಗೆ ನಾನು ಬೇಗ ಎದ್ದಿದ್ದೀನಿ ಆ್ಯಂಡ್ ನೋಡಿದ್ದೀರಾ ನೀವು ನನ್ನ ಮೆಹಂದಿ ಹೀಗೆ ಕಾಣಿಸ್ತಾ ಇದೆ. ಸೊ ನಾನು ಬೇಗ ಎದ್ದು ಇವಾಗ ಸ್ನಾನಕ್ಕೆ ಆ್ಯಕ್ಚುಲಿ ಹೋಗಬೇಕಿತ್ತು. ಇವಾಗ ಹೋಗಿ ಸೊ ದಟ್ ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ಬೇಗನೆ ಬರ್ತಾಳೆ. ಐ ಆಮ್ ಎ ವೆರಿ ಪರ್ಟಿಕ್ಯುಲರ್ ಪರ್ಸನ್. ನಾನು ಎಲ್ಲ ಎಲ್ಲನೂ ಆನ್ ಟೈಮಿಗೆ ಆಗಬೇಕು. ನನಗೆ ಡಿಲೇ ಆಗೋದು, ಒನ್ ಈವೆಂಟು ಅಥವಾ ಮೇಕಪ್ ಮಾಡಿಸ್ಕೊಳ್ಳೋ ಡಿಲೇ ಆಗಿದೆ, ಈವೆಂಟಿಗೆ ಹೋಗೋದು ಡಿಲೇ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲದೂ ಆನ್ ಟೈಮ್ ಲೆಟ್ಸ್ ಟೇಕ್ ಆ್ಯಸ್ ಅನ್ 1 hour ಮುಂಚೆನೇ ನಾನು ರೆಡಿ ಆಗಿಬಿಟ್ಟಿರ್ತೀನಿ. ಸೊ ನಾನು ಇದೇ ಥರ ಇರೋದು. ಆಲ್ರೆಡಿ ನಾನು 37+ ವೀಕ್ಸ್. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಪುಟ್ಟದಲ್ಲ ಇವಾಗ ದೊಡ್ಡ ಬೇಬಿ ಬಂಪಿದೆ. ಸೊ ಕೊನೆಗಂತೂ ನಿದ್ದೆ ಅನ್ನೋದು ಕಟ್ಟಿಟ್ಟ ಬುತ್ತಿ, ನಿದ್ದೆ ಮಾಡೋದಕ್ಕೆ ಸಾಕಾಗಲ್ಲ. ಸೊ ನೀವು ನನ್ನ ಕಣ್ಣು ನೋಡ್ತಿರ್ಬೋದು, ನಿದ್ದೆ ಆಗಿಲ್ಲ. ಕೊನೆಗೆ ನನ್ನ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ. ಸೊ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನನಗೆ ಫುಲ್ ಡೀಟೇಲ್ ವೀಡಿಯೋ ಇದನ್ನು ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ವೆರಿ ಮಚ್ ಇನ್ ಅನ್ ಹರಿ. ಸೊ ಓವರಾಲಾಗಿ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು ಬಿಕಾಸ್ ಆಫ್ ದ ಪ್ರೆಗ್ನೆನ್ಸಿ. ಆ್ಯಂಡ್ ತುಂಬ ಪಿಗ್ಮೆಂಟೇಷನ್ಸ್ ಕೂಡ ಎಲ್ಲನೂ ಇತ್ತು. ಇಟ್ಸ್ ಓಕೆ, ಅವನ್ನೆಲ್ಲ ಕೀಪ್ ಅ ಸೈಡ್. ಸೊ ಓವರಾಲಾಗಿ ಹೀಗೆ ಕಾಣಿಸ್ತಾ ಇದ್ದೀನಿ. ತುಂಬ ಪ್ರೀಟಿಯಾಗಿ ಕಾಣಿಸ್ತಾ ಇದ್ದೀನಿ. ನನ್ನನ್ನು ನೋಡ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ದಿಸ್ ಇಸ್ ಗೋನ ಬಿ ಅ ವೆರಿ ಸ್ಮಾಲ್ ಇವೆಂಟ್. ತುಂಬ ಕಡಿಮೆ ಜನ ಲಾಸ್ಟ್ ಮೊಮೆಂಟಲ್ಲಿ ಆಗುತ್ತೋ ಆಗಲ್ವೋ ಅನ್ನೋ ಟೆನ್ಷನಲ್ಲಿ ಮಾಡಿದಂತಹ ಇವೆಂಟು. ಸೊ ಹಾಗಾಗಿ ತುಂಬ ಕಡಿಮೆ ಜನನ ಕರೆದಿದ್ವಿ. ಆ್ಯಂಡ್ ಚಿಕ್ಕ ಹಾಲಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡೆಕೋರೇಷನ್ ಹೀಗೆ ಕಾಣಿಸ್ತಾ ಇದೆ. ನನಗೊಂದು ಇಮ್ಯಾಜಿನೇಷನ್ ಇತ್ತು. ನನಗೆ ಸೀಮಂತ ಆಗಿರೋದ್ರಿಂದ ಅದು ಗ್ರೀನ್ ಅಂದರೆ ಹಸಿರು ಸಮೃದ್ಧಿಯ ಸೂಚನೆ ಅಂತ ಅಂತಾರಲ್ವ. ಸೊ ಹಾಗಾಗಿ ನನಗೆ ಬ್ಯಾಕ್ಗ್ರೌಂಡ್ ಗ್ರೀನೇ ಬೇಕಿತ್ತು. ಆ್ಯಂಡ್ ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಒನ್ ಥಿಂಗ್. ನನಗೇನೇ ಇದ್ದರೂ ನನಗೆ ಪ್ಲೇಟ್ ಡೆಕೋರೇಷನ್ ಬೇಕು. ಆ ಡಾಲ್ಸು, ಆ ನವಿಲು, ಆ ಪ್ಲೇಟಲ್ಲಿಟ್ಟು ನನಗೇನೋ ಐ ವಾಸ್ ಸೋ ಫ್ಯಾಸಿನೇಟೆಡ್. ಈಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು ಪ್ಲೇಟ್ ಡೆಕೋರೇಷನ್ನು. ಸೊ ಹಾಗಾಗಿ ನಾನು ಹೇಳಿದ್ದೆ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದು ಇಲ್ಲಿ ಯಾವ ಬೇಬಿ ಅಂತ ಗೆಸ್ ಮಾಡೋದಕ್ಕೆ ಆ ಮರನ ಇಟ್ಟಿರೋದು. ಅಂದರೆ ಯಾರ್ಯಾರು ಬರ್ತಾರೆ ಅವರೆಲ್ಲನೂ ಕಲರಲ್ಲಿ ಪಿಂಕ್ ಆದರೆ ಪಿಂಕ್, ಬ್ಲೂ ಅಂದರೆ ಬ್ಲೂ. ಸೊ ಈ ರೀತಿ ಅವರು ಥಂಬಲ್ಲಿ ಹಿಂಗೆ ಇಟ್ಕೊತಾ ಹೋಗಬೇಕು. ಇಟ್ ವಿಲ್ ಲುಕ್ ಲೈಕ್ ಎ ಲೀಫ್ ಆಫ್ ದ್ಯಾಟ್ ಟ್ರೀ. ಸೊ ಅದೊಂದು ಇದು ಮಾಡಿದ್ದೆ. ಆ್ಯಂಡ್ ಪ್ಲೇಟ್ ಡೆಕೋರ್ ನೀವು ನೋಡ್ತಾ ಇರ್ಬೋದು. ಇದು 21 ಪ್ಲೇಟ್ಸ್ ಇಂದು ಡೆಕೋರು. ತುಂಬ ಚೆಂದ ಕಾಣಿಸುತ್ತೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಿಗೆ ಕಾಂಪ್ಲಿಮೆಂಟರಿ ಥರ ನನಗೆ ಅನ್ನಿಸ್ತಾ ಇತ್ತು. ಆ ಪುಟ್ಟು ಗೊಂಬೆಗಳು ಆ್ಯಂಡ್ ಪ್ರತಿಯೊಂದು ನಾವು ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲೊಂದು ಕೃಷ್ಣ, ನವಿಲು ಎಲ್ಲದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಅಲ್ಲಿ ಕಾಯಿಯಲ್ಲಿ ನನ್ನ ಹೆಸರು ಬರೆಸಿದ್ದು ಸೀಮಂತ ಅಂತ ಎಲ್ಲ ಮೆನ್ಷನ್ ಮಾಡಿದ್ದು ತುಂಬ ಚೆನ್ನಾಗಿ, ಅಂದರೆ ಎಲ್ಲದು ಪ್ರತಿಯೊಂದಕ್ಕೂ ಕಾಂಪ್ಲಿಮೆಂಟರಿ ಥರ ಅನ್ನಿಸ್ತಾ ಇತ್ತು. ಗ್ರೀನ್ ಸ್ಯಾರಿ, ಆ ಮೇಕಪ್ ಆಗಲಿ, ಆ ಜ್ಯುವೆಲರಿ ಆಗಲಿ, ಆ ಬ್ಯಾಕ್ಗ್ರೌಂಡ್ ಗ್ರೀನು ಆ್ಯಂಡ್ ಮುಂದೆ ಆ ಪ್ಲೇಟ್ ಡೆಕೋರ್ ಪ್ರತಿಯೊಂದೂ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಈ ಈವೆಂಟ್ ನಡೆಯೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಅಂದರೆ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಐ ವಾಸ್ ಲೈಕ್ ಇನ್ ಡೌಟ್, ಮಾಡೋಣ ಬೇಡವೋ ಯಾಕೆ ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಯು ನೆವರ್ ನೋ, ಲೈಕ್ ಎಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಮಾಡಲಿಲ್ದಂಗೆ ಆಗಿಬಿಟ್ರೆ ಅಂತ ಇದೇ ಥರ ನಾನು ಟೆನ್ಷನಲ್ಲೇ ಇದ್ದೆ. ಬಟ್ ಅವನು ಇಲ್ಲ, ನಾನು ಮಾಡಬೇಕು. ನನ್ನ ಮನೆಯಿಂದ ಮದುವೆ ಆದಮೇಲೆ ಫಸ್ಟ್ ಟೈಮ್ ಏನೋ ಒಂದು ಫಂಕ್ಷನ್ ಮಾಡ್ತಾ ಇರೋದು ಆ್ಯಂಡ್ ಅದನ್ನು ತುಂಬ ಚೆನ್ನಾಗೇ ಮಾಡಬೇಕು. ನನಗೆ ಆಸೆ ಇದೆ, ನನ್ನ ವೈಫಿಗೆ ನಾನು ಈ ಥರ ಸೀಮಂತ ಮಾಡಬೇಕು ಅಂತ ನನಗೆ ಅದೊಂದು ಇದೆ. ಸೊ ಏನಾದರೂ ಆಗಿರಲಿ, ಮಾಡೇ ಮಾಡೋಣ ಬಿಡು. ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಆ ಥರ ಕ್ಯಾನ್ಸಲ್ ಆಗಿದ್ರೆ ಆಗಲಿ, ಪರವಾಗಿಲ್ಲ, ಬಟ್ ನನಗೆ ತುಂಬ ಆಸೆ ಇದೆ, ಮಾಡೋಣ ಅಂತೇಳ್ಬಿಟ್ಟು ಅವನು ಸ್ಟ್ರಾಂಗಾಗಿ ಇದು ಮಾಡ್ದೆ. ಸೊ ಆವಾಗ ನನಗೊಂದು ಸ್ವಲ್ಪ ಧೈರ್ಯ ಬಂದು ಎಲ್ಲನೂ ಒಂದೊಂದೇ ಜೋಡಿಸ್ಕೊಂಡ್ವಿ ಆ್ಯಂಡ್ ಓವರಾಲಾಗಿ ಹೀಗೆ ಬಂತದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಆಸೆ ಇರುತ್ತಲ್ವ, ಅಂದರೆ 9 ತಿಂಗಳು ಆ ಮಗುವನ್ನ ಕ್ಯಾರಿ ಮಾಡಿದಾಗ ಅವಳನ್ನ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅದೊಂದು ಕನಸು ಅಂತ ಇರುತ್ತೆ. ಸೇಮ್ ವೇ ನನಗೂ ಅದೊಂದು ಕನಸಿತ್ತು, ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ.
ತುಂಬ ವರ್ಷಗಳಿಂದ ಅದು ಒಂದು ಡ್ರೀಮ್. ನಾನು ಹಿಂಗೆ ಪ್ರೆಗ್ನೆಂಟ್ ಆದಾಗ ಓಕೆ ನಾನೊಂದು ಸೀಮಂತ ಮಾಡಿಸ್ಕೊತೀನಿ, ಈ ಥರ ರೆಡಿ ಆಗಬೇಕು ನಾನು ಅಂತ ತುಂಬ ಆಸೆ ಇತ್ತು ನನಗೆ. ಸೊ ಆಸೆನ ನಾನು ತೀರಿಸ್ಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನಾನು ಅವಳಿಗೆ ಹೇಳಿದ್ದೆ ಲೈಕ್ ನನಗೆ ಸಟಲ್ ಇರಬೇಕು, ನ್ಯಾಚುರಲ್ ಲುಕ್ಕಿಂಗ್ ಇರಬೇಕು ಅಂತ ಹೇಳಿದ್ದೆ. ಸೊ ಹಾಗೆ ಮಾಡಿದ್ದಾರೆ ಅವರು. ಶಿ ಇಸ್ ದ ಸೇಮ್ ಮೇಕಪ್ ಆರ್ಟಿಸ್ಟ್ ನನಗೆ ನನ್ನ ಮದುವೆ ಟೈಮಲ್ಲಿ ಅವಳು ಮೇಕಪ್ ಮಾಡಿದಂಥವ್ರವರು ಇವಾಗ ಅವ್ರ ಹತ್ರನೇ ನಾನು ಸೀಮಂತಕ್ಕೂ ಮಾಡಿಸ್ಕೊಂಡಿರೋದು. ಆ್ಯಂಡ್ ಹೇರ್ ಸ್ಟೈಲು, ಮೇಕಪ್ಪು, ಜ್ಯುವೆಲ್ಲರಿ, ಬ್ಯಾಕ್ಗ್ರೌಂಡು ನನಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್. ಐ ಡೋಂಟ್ ನೋ, ನನಗೆ ಸಮಥಿಂಗ್ ಲೈಕ್ ವೆರಿ ನ್ಯಾಚುರಲ್, ತುಂಬ ಫ್ಲ್ಯಾಶಿ ಫ್ಲವರ್ಸು ಆ ಥರ ಎಲ್ಲ ಬೇಕಿದ್ದಿಲ್ಲ. ಸಮಥಿಂಗ್ ಸಮೃದ್ಧಿ. ಒಬ್ವಿಯಸ್ಲಿ ಸೀಮಂತದಲ್ಲಿ ಹಸಿರು ಸೀರೆನ ಉಟ್ಕೊಳ್ಳೋದಾಗಲಿ ಅದಕ್ಕೊಂದು ಮಹತ್ವ ಇದೆ. ಹಸಿರುನೇ ಯಾಕೆ ತೊಗೊತಾರೆ, ಸಮೃದ್ಧಿಯ ಸೂಚನೆ ಅಂತ. ಸೊ ನಂಗೆ ಹಂಗಾಗಿ ಕಾಂಪ್ಲಿಮೆಂಟರಿಯಾಗಿ ಅದು ಬ್ಯಾಕ್ಗ್ರೌಂಡು ಕೂಡ ಗ್ರೀನೇ ಇರಬೇಕು ಅಂತ ನನಗೆ ಆಸೆ ಇತ್ತು. ಆ್ಯಂಡ್ ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಅವ್ರು ನಾನು ಹೇಳಿದ್ದಕ್ಕಿಂತ ಚೆನ್ನಾಗೇ ನನಗೆ ಮಾಡಿಕೊಟ್ರು. ಓವರಾಲ್ ಆಗಿ ಅಂದರೆ ನಾವು ಮಾತಾಡ್ತೀವಿ ಓಕೆ ಈ ರೀತಿ ಡೆಕೋರೇಷನ್ನು, ಈ ರೀತಿ ಪ್ಲೇಟ್ ಡೆಕೋರ್ ಮಾಡಿ ಆ್ಯಂಡ್ ನಾನು ಈ ರೀತಿ ಈ ರೀತಿ ರೆಡಿ ಆಗ್ತೀನಿ, ಈ ರೀತಿ ಮೇಕಪ್ ಮಾಡಿರಿ ಅಂತೆಲ್ಲ ಸುಮ್ಮನೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ. ಬಟ್ ಅದು ಆ್ಯಕ್ಚುಲಾಗಿ ಆ ಇವೆಂಟ್ ನಡೆದಾಗ ಅದು ಎಲ್ಲದೂ ಕೂಡ್ಕೊಂಡಾಗ ಅದು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡೋದಲ್ಲ, ಅದು ತುಂಬ ದೊಡ್ಡ ವಿಷಯ. ಅದು ಕಾಂಪ್ಲಿಮೆಂಟ್ ಆಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ, ಅಂದರೆ ಇಷ್ಟೆಲ್ಲ ಮಾಡು ನಿಂಗೆ ಆಗ್ಬಿಡ್ತಲ್ಲ ಅಂತ. ಬಟ್ ಆವತ್ತಿನ ದಿನ ನನಗೆ ನಾನು ಪ್ರತಿಯೊಂದು ಇನ್ ಡೀಟೇಲಾಗಿ ಹೇಳಬೇಕು ಅಂದರೆ ಪ್ರತಿ ಡೆಕೋರ್ ಆಗಲಿ, ಮೇಕಪ್ ಆಗಲಿ, ಸ್ಯಾರಿ ಆಗಲಿ ಆ್ಯಂಡ್ ಫೋಟೋಗ್ರಫಿ ಆಗಲಿ ಪ್ರತಿಯೊಬ್ಬರು ಕೂಡ ನನಗೆ ದಿ ಬೆಸ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು ಎಲ್ಲದೂ. ಬೇಸಿಕಲಿ ನನಗೆ ಸೀಮಂತಿನ ದಿನ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಬಿಕಾಸ್ ಐ ವಾಸ್ ಆಲ್ಮೋಸ್ಟ್ ಎಟ್ ದ 37th ವೀಕ್. ಎನಿ ಡೇ ಎನಿ ಟೈಮ್ ಐ ಕ್ಯಾನ್ ಡೆಲಿವರ್ ದಿ ಬೇಬಿ. ಅದೊಂದೊಂಥರ ಪುಕ್ಕ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಐ ವಾಸ್ ಪ್ರಿಪೇರ್ಡ್, ಎಲ್ಲನೂ ಚೆನ್ನಾಗಾಗುತ್ತೆ, ಡೆಲಿವರಿ ಹೇಗಿರುತ್ತೆ, ಲೇಬರ್ ಹೇಗಿರುತ್ತೆ, ಪ್ರತಿಯೊಂದು ನಾನು ಪ್ರಿಪೇರ್ಡ್ ಆಗಿದ್ದೆ. ಬಟ್ ಅದು ದಿನ ಹತ್ತಿರ ಬಂದಂಗೂ ನಿಮಗಿನ್ನ ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದೇ ಥರ ನನಗೂ ಆಗ್ತಾಯಿದ್ದು. ಅಂದರೆ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಮೊನ್ನೆ ತಾನೇ ಡೇ 1 ಆಫ್ ಮೈ ಪ್ರೆಗ್ನೆನ್ಸಿ, ಅಂದರೆ ಫಸ್ಟ್ ಮಂತ್ ನನಗೆ ಗೊತ್ತಾಗಿದೆ, ನನ್ನ ಹಸ್ಬೆಂಡಿಗೆ ನಾನು ರಿವೀಲ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಐ ಆಮ್ ಆಲ್ರೆಡಿ ಎಟ್ ದ 9th ಮಂತ್. ಐ ಆಮ್ ಲಿಟ್ರಲಿ ಹೇಳ್ತಿದ್ದೀನಿ, ಅವತ್ತಿನ ದಿನ ನನಗೆ ತುಂಬ ಅನ್ನಿಸ್ತಿದೆ ಐ ಆಮ್ ಗೋನಾ ಮಿಸ್ ದಿಸ್ ಬೇಬಿ ಬಂಪ್ ಅಂತ. ಐ ಗೆಸ್ ಎಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ವುಮೆನ್ಸ್ ಇದನ್ನು ಫೀಲ್ ಮಾಡಿರ್ತಾರೆ. ಅದೊಂಥರ ಏನೋ ಒಂಥರ ಕನೆಕ್ಷನ್ ಫೀಲ್ ಆಗಿಬಿಟ್ಟಿರುತ್ತೆ ನಿಮ್ಮ ಮೇಲೆ. ಆಗಾಗಲ ನೀವು ಹೀಗೆ ಹೊಟ್ಟೆನ ಮುಟ್ಕೊತಾ ಇರ್ತೀರಿ, ಏನೋ ಒಂದು ತುಂಬ ಚೆನ್ನಾಗಿ ಅದೊಂದು ಫೀಲಿಂಗ್. ಸೊ ಡೆಫಿನೆಟ್ಲಿ ನಾನು ಆ ಬೇಬಿ ಬಂಪ್ನ ಮಿಸ್ ಮಾಡಿಕೊಂಡೆ ಆ ದಿನ. ಆ್ಯಂಡ್ ನಾವು ವೀಕ್ ಡೇ ಮಾಡಿದ್ದು ಈವೆಂಟು. ಬಿಕಾಸ್ ಆಸ್ ಎ ಸೆಡ್ ಪ್ರೀವಿಯಸ್ ಡೇ ನನ್ನ ಹಸ್ಬೆಂಡ್ ಯಾವಾಗ ಬಂದರೂ ಅದ್ರ ನೆಕ್ಸ್ಟ್ ಡೇನೇ ನಾವು ಮಾಡಿಬಿಟ್ವಿ. ಬಿಕಾಸ್ ಅವ್ರಿಗೆ ಅವರ ಕೊಲೀಗು ಅದೇ ಮೂಮೆಂಟಲ್ಲಿ ಅವರು ಕೂಡ ಇಂಡಿಯಾಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ರಜೆಗಳು ಕ್ಲ್ಯಾಶಸ್ ಆಗಿ ಬೇಗ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆ್ಯಂಡ್ ನನಗೇನು ಇಂಟೆನ್ಷನ್ ಇದ್ದಿದ್ದು ಅಂದರೆ ಬೇಬಿ ಆದಮೇಲೆ ಅವನು ನನ್ನ ಜೊತೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವನಿಗೂ ಬೇಬಿ ಜೊತೆ ಇದ್ದಂಗೆ ಫೀಲ್ ಆಗುತ್ತೆ. ಇಲ್ಲಾಂದರೆ ಶ್ಯೂರ್ ಬೇಬಿನ ಮಿಸ್ ಮಾಡ್ಕೊಂಡು ತುಂಬ ಬೇಗ ವಾಪಸ್ ಹೋದಂಗೆ ಅವನಿಗೆ ಅನ್ನಿಸ್ಬೋದು. ಸೊ ಹಾಗಾಗಿ ಅದಕ್ಕೆ ನಾವು ಲಾಸ್ಟ್ ಮೊಮೆಂಟ್ವರೆಗೂ ಇನ್ನೇನು ಡೆಲಿವರಿಗೆ 1 ವೀಕ್ 2 ವೀಕ್ಸ್ ಅನ್ನಂಗೆ ಬರಲಿ ಅಂತ ನಾವು ಹಾಗೆ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ನಂಗೆ ಲೇಬರ್ ರೂಮಲ್ಲಿ ಅವ್ನು ಇರಬೇಕು ಅಂತ ನಾನು ತುಂಬ ಅವನಿಗೆ ಮುಂಚೆಯಿಂದನೂ ಹೇಳ್ತಾ ಇದ್ವಿ. ಸೊ ಹಾಗಾಗಿ ನಾವು ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಅಂದರೆ ನಾನು ಡೆಲಿವರಿ ಎಕ್ಸ್ಪೆಕ್ಟೆಡ್ ಡೇಟ್ಗಿಂತ 1 ಮಂತ್ ಪ್ರೀವಿಯಸ್ಸು ಅವ್ನು ಬಂದಿದ್ದು. ಅರೌಂಡ್ 1 ಮಂತ್ ಅನಿಸುತ್ತೆ, 25 ಡೇಸ್ ಅವ್ರು 1 ಮಂತ್ ಆ ಥರ ಇದ್ದಂಗೆ ಅವ್ನು ಬಂದಿದ್ದು. ಸೊ ಆ್ಯಂಡ್ ಈ ಈವೆಂಟ್ ಆಗಿ ಎಕ್ಸಾಕ್ಟ್ಲಿ ನಾವು ಮಾಡಿದ ಮಂಡೇ, ನನಗೆ ನೆಕ್ಸ್ಟ್ ಮಂಡೇ ನನಗೆ ವಾಟರ್ ಬ್ರೇಕ್ ಆಯಿತು. ಸೊ ಎಕ್ಸಾಕ್ಟ್ಲಿ 1 ವೀಕ್, ಇವನ್ 1 ವೀಕ್ ನಾವು ಹಿಂದೆ ಮುಂದೆ ಏನಾದರೂ ಮಾಡಿದ್ರೆ ಇವೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತಲೇ ಹೇಳ್ಬೋದು. ವೆರಿ ಕ್ಲೋಸ್. ಇದರಲ್ಲಿ ಸುಮಾರು ಜನ ಮಿಸ್ ಆಗಿದ್ದಾರೆ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು, ನಮ್ಮ ಕ್ಲೋಸ್ ರಿಲೇಟಿವ್ ಫ್ಯಾಮಿಲಿ ಪೀಪಲ್ ನಾವು ಕರೆದಿದ್ದು. ಆ್ಯಂಡ್ ವೀಕ್ ಡೇ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ಆಫೀಸ್ ಇದ್ದರು, ಬೇರೆ ಕೆಲಸಗಳಿದ್ರು, ಏನೇ ಇದ್ದರು, ಅಟ್ಲೀಸ್ಟ್ ಮಧ್ಯಾಹ್ನನಾದರೂ ಬಂದು 1-2 ಅವರ್ಸ್ ಬಂದು ಈವೆಂಟ್ ಅಟೆಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೊಬ್ಬರು ರಜಾ ಹಾಕಿ ಬಂದಿದ್ದಾರೆ,
ಬಂದಿದ್ದಾರೆ. ದಟ್ ಮೀನ್ಸ್ ಅ ಲಾಟ್ ಅಲ್ವಾ. ಅಂದರೆ ಇಂಥ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಈವನ್ ಹೋಗೋದೇ ಒಂದು ದೊಡ್ಡ ವಿಷಯ. ಅದರಲ್ಲೂ ವೀಕ್ ಡೇಯಲ್ಲಿ ತಮ್ಮ ಪರ್ಸ್ನಲ್ ಕೆಲಸನ ಅಸೈಡ್ ಇಟ್ಟು ಅವ್ರು ಬರ್ತಾರೆ ಅಂದರೆ ಲೈಕ್ ಇಟ್ಸ್ ಬ್ಲೆಸ್ಸಿಂಗ್ ಅಂತಲೇ ನನಗನ್ಸುತ್ತೆ. ಸೊ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನ ಡೇನ ತುಂಬ ಸ್ಪೆಷಲ್ಲಾಗಿ ಮಾಡಿದ್ರು. ಬಿಕಾಸ್ ಆ ಮೆಮೊರಿ, ಸೀಮಂತದ ಮೆಮೊರಿ ತುಂಬ ಚೆನ್ನಾಗಾಗೋದಕ್ಕೆ ಅವರು ಬಂದಿರೋಂಥ ಪ್ರತಿಯೊಬ್ಬರು ವ್ಯಕ್ತಿಯೂ ತುಂಬ ಕಾರಣ. ನನ್ನ ಸೀಮಂತದ ಫೇವ್ರೆಟ್ ಮೆಮೊರಿ ಅಂದರೆ ನನ್ನ ಹಸ್ಬೆಂಡ್ ಬಂದು ಈ ರೀತಿ ಕುಂಕುಮ ಹಚ್ಚೋದು, ಆರತಿ ಮಾಡೋದು, ಈ ಥರ ಎಲ್ಲ ಮಾಡೋಂಥದ್ದು. ಯಾಕಂತಂದರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಯಾವತ್ತೂ ನಾವು ಮಾಡಿರಲ್ಲ. ಮೇ ಬಿ ಇನ್ನು ಮದುವೆಯಲ್ಲಿ ಒಂದು ಸ್ವಲ್ಪ ಒಂದೊಂದು ಶಾಸ್ತ್ರದಲ್ಲಿ ಮಾಡಿರ್ತೇವೆ. ಅಂದರೆ ಬೇರೆಯವ್ರದ್ದು ಸೀಮಂತದ ವೀಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ನನಗೂ ಅನಿಸಿತ್ತು, ನನಗೂ ನನ್ನ ಸೀಮಂತದಲ್ಲಿ ಈ ರೀತಿ ಅವನು ಮಾಡ್ತಾನೆ ಅನಿಸುತ್ತೆ ನನ್ನ ಹಸ್ಬೆಂಡು, ಚೆನ್ನಾಗಿರುತ್ತೆ, ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ ಅನಿಸ್ತಾಯಿತ್ತು. ಅದು ರಿಯಲ್ ಲೈಫಲ್ಲಿ ನಂದಲ್ಲಿ ಆವಾಗ ನಡೀತಿರ್ಬೇಕಾದ್ರೆ ಲೈಕ್ ಇಟ್ಸ್ ರಿಯಲಿ ಹ್ಯಾಪ್ನಿಂಗ್. ಅಂದರೆ ನೀವೊಂದು ಕನಸು ಕಟ್ಟಿರ್ತೀರ, ಓಕೆ ಇಂಥ ವ್ಯಕ್ತಿಯನ್ನು ನೀವು ಮದುವೆ ಆಗ್ತೀವಿ ಅಥವಾ ಇವ್ರನ್ನ ಲೈಫ್ ಪಾರ್ಟ್ನರಾಗಿ ಅಂತ ಇಮ್ಯಾಜಿನ್ ಮಾಡ್ಕೊತೀರಾ, ಮದುವೆ ಆಗುತ್ತೆ, ಆಮೇಲೆ ದೆನ್ ಯು ಆರ್ ಬಿಕಮಿಂಗ್ ಎ ಫ್ಯಾಮಿಲಿ ಆಫ್ 3. ಸೊ ಇಟ್ಸ್ ಎ ಫುಲ್ ಸರ್ಕಲ್ ಆಫ್ ಲೈಫ್. ತುಂಬ ಚೆನ್ನಾಗಿ ಅನ್ಸುತ್ತೆ. ತುಂಬ ಮೆಮೊರಿಯಬಲ್ ಡೇ ಅಂತಲೇ ನಾನು ಹೇಳ್ತೀನಿ. ಮೋಸ್ಟ್ 10 ವರ್ಷದ ಹಿಂದೆ ಲೈಕ್ ಜಸ್ಟ್ ಒಬ್ಬರು ಫ್ರೆಂಡ್ಸ್ ಆಗಿದ್ದು, ಆಮೇಲೆ ಏನು ನಮಗೆ ಅಂದರೆ ಲೈಫ್ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ, ಏನಾಗುತ್ತೋ ಏನೂ ಗೊತ್ತಿರಲಿಲ್ಲ. ನಮ್ಮ ಲಿಟಲ್ ಫ್ರೀಡಮ್ ನಮ್ಮ ಹತ್ರ ಇದ್ದಿದ್ದವಾಗ ಆ್ಯಂಡ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಲಿಲ್ಲ. ಬಟ್ ಸ್ಟಿಲ್ ಐ ಡೋಂಟ್ ನೋ, ವಿ ಗಾಟ್ ಕನೆಕ್ಟೆಡ್ ಫ್ರಮ್ ದೆನ್ ಟು ಟಿಲ್ ನೌ. ಅಂದರೆ ಲೈಕ್ ಫ್ರಮ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಟು ಆ್ಯಂಡ್ ದೆನ್ ಹಸ್ಬೆಂಡ್ ಆ್ಯಂಡ್ ವೈಫ್, ದೆನ್ ಇವಾಗ ಫಾದರ್ ಆ್ಯಂಡ್ ಮದರ್. ಇಟ್ಸ್ ಅ ವೆರಿ ಲಾಂಗ್ ಜರ್ನಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಒಂದು ಏನಂತ ಕನಸಂತ ಕಾಣ್ತಾರಲ್ವ, ಆ ಕನಸಿನ ಜೀವನನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನೆಲ್ಲ ಯಾರೆಲ್ಲ ಹೆಣ್ಮಕ್ಳಿದ್ದೀರಾ, ಪ್ರೆಗ್ನೆಂಟ್ ವುಮೆನ್ಸ್ ಇದ್ದೀರಾ, ದಯವಿಟ್ಟು ಒಂದಷ್ಟು ಫೋಟೋಸು ವೀಡಿಯೋಸ್ನ ತಗೊಳ್ಳಿ. ಸೀಮಂತ ಮನೆಯಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು 4 ಜನ ಮುತ್ತೈದೆಯರನ್ನ, ಒಂದು 5 ಜನ ಮುತ್ತೈದೆಯರನ್ನ ಕರೆದು ಆರತಿ ಮಾಡಿಸ್ಕೊಳ್ಳಿ, ಬಳೆ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಹೆಂಗೆ ನೀವು ರೆಡಿ ಆಗ್ಬೇಕು ಅನ್ಸುತ್ತೋ ಆಡಿ, ಬಟ್ ಸೆಲೆಬ್ರೇಟ್ ಮಾಡಿಕೊಡಿ, ಬ್ಲೆಸ್ಸಿಂಗ್ನ ಪಡ್ಕೊಳ್ಳಿ ಎಲ್ಲರ ಹತ್ರನೂ. ಬಿಕಾಸ್ ಜರ್ನಿ ನೀವು ಇಷ್ಟು ದಿನ ಇದ್ದದ್ದೇ ಬೇರೆ, ಇನ್ನು ಮುಂದೆ ಇರೋದೇ ಅಂಥದ್ದೇ ಬೇರೆ. ಸೊ ಆ ಮುಂದೆ ಆ ಹೆಜ್ಜೆ ಇಡೋಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ಬ್ಲೆಸ್ಸಿಂಗ್ ತೊಗೊಳ್ಳಿ ಅಂತ ನಾನು ಹೇಳ್ತೇನೆ. ಚಿಕ್ಕದೋ ದೊಡ್ಡದೋ ಹೇಗೆ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ಲೈಫ್ ಟೈಮ್ ಮೆಮೊರಿ, ನಿಜ ಹೇಳ್ತೀನಿ. ಆಮೇಲೆ ಡೆಲಿವರಿ ಆದಮೇಲೆ ಮಾಡಿಸ್ಕೊಂಡಿಲ್ಲ ಅಂದರೆ ಯು ವಿಲ್ ಡೆಫಿನೆಟ್ಲಿ ರಿಗ್ರೆಟ್ ಇಟ್. ಸೊ ಹೇಗಾಗುತ್ತೋ ಹೆಂಗಾಗುತ್ತೋ ಲಾಸ್ಟ್ ಮೂಮೆಂಟಲ್ಲಾದರೂ ಪರವಾಗಿಲ್ಲ, ಎಲ್ಲಾದರೂ ಪರವಾಗಿಲ್ಲ, ದಯವಿಟ್ಟು ಮಾಡಿಸ್ಕೊಳ್ಳಿ ವಿತೌಟ್ ಮೆಸ್. ಓಕೆ. ಆ್ಯಂಡ್ ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಎಲ್ಲ ಶಾಸ್ತ್ರಗಳನ್ನು. ಆ್ಯಂಡ್ ನಾವಿಲ್ಲಿ ನೀವು ನೋಡ್ತಾ ಇರ್ಬೋದು, ಸುಮಾರು ಜನ ಪಿಂಕ್, ಬ್ಲೂ ಎಲ್ಲನೂ ಹಾಕಿದ್ದಾರೆ. ನಾವು ಪಿಂಕ್ ಅಂತಲೇ ಎಕ್ಸ್ಪೆಕ್ಟ್ ಮಾಡಿ ಪಿಂಕ್ ಅಂತ ಹಾಕಿದ್ವಿ, ಬಟ್ ನಮ್ಮ ಲಿಟಲ್ ಕೃಷ್ಣ ಬಂದಿದ್ದಾನೆ. ಸೊ ಸುಮಾರು ಜನನೂ ಅಲ್ಲಿ ಬ್ಲೂನೇ ಹಾಕಿದ್ರು ಬಂದಿರೋರೆಲ್ಲನೂ. ಐ ಡೋಂಟ್ ನೋ, ಫ್ರಮ್ ದಿ ಡೇ 1 ನನಗೆ ಎಲ್ಲರೂ ಬಾಯನಿಂಗ್ ಆಗೋದು ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಹೇಳಿದ್ದು. ಸೊ ಎಲ್ಲರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಲಿಟಲ್ ಕೃಷ್ಣನೇ ಬಂದಿದ್ದಾನೆ, ನನ್ನ ಕನ್ನನೇ ಬಂದಿದ್ದಾನೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ದಿಸ್ ಈಸ್ ಮೈ ವರ್ಷನ್ ಆಫ್ ನನ್ನ ಸೀಮಂತದ ಡೇ. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ಐ ನೋ ನಾನು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ, ಬಿಕಾಸ್ ನನ್ನ ಲಿಟಲ್ ಕನ್ನ ನನಗೆ ಫುಲ್ ಆಕ್ಯುಪೈಡ್ ಆಗಿ ಇಟ್ಬಿಟ್ಟಿದ್ದಾನೆ. ವಿಡಿಯೋ ಎಡಿಟ್ ಮಾಡೋದಕ್ಕೆ ತುಂಬ ಹರಸಾಹಸ ಮಾಡಿ ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ. ಹೋಪ್ಸೋ ಇನ್ನು ಮುಂದೆನೂ ವೀಡಿಯೋಸ್ಗಳನ್ನ ಮಾಡ್ಕೊತಾ ಹೋಗ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಓಲ್ಡ್ ವೀಡಿಯೋಸ್ಗಳನ್ನೆಲ್ಲ ನಾನು ಹಾಕ್ತೀನಿ. ಐ ನೋ ನಿಮಗೆ ನಾನು ಮಾತಾಡೋದು, ನನ್ನ ವ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ. ಹೋಪ್ಸೋ ಇದು ಹಳೆ ವಿಡಿಯೋ ಆದ್ರೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಅಂಟಿಲ್ ದೆನ್, ಐ ಆಮ್ ಅರ್ಪಿತಾ ತೇಲ್ಕರ್ ಸೈನಿಂಗ್ ಆಫ್. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ, ಅಲ್ಲ ಹಳೆ ವಿಡಿಯೋದೊಂದಿಗೆ. ಬಾಯ್.